ಜಡಿ ಮಳೆಯಲ್ಲೇ ಎಂಟ್ರಿ ಕೊಡ್ತಿದ್ದ ಹಂತಕರು ಬಂಗಾರದ ಬೇಟೆಯಾಡ್ತಿದ್ರು. ಇವರು ಕಣ್ಣಿಟ್ರು ಅಂದ್ರೆ ಮುಗಿದೇ ಹೋಯ್ತು, ಬೇಟೆ ಪಕ್ಕಾ ಆಗ್ತಿತ್ತು. ಮುಂಗಾರಿನ ಮಧ್ಯೆಯೇ ಮೈ ಬಿಸಿ ಏರಿಸಿದವರಿಗೆ ಖಾಕಿ ಖೆಡ್ಡಾ ತೋಡಿದೆ. 14 ಲಕ್ಷ ದೋಚಿದವರಿಗೆ ಗುಂಡಿನ ರುಚಿ ತೋರಿಸಿದೆ. ಚಡ್ಡಿ ಗ್ಯಾಂಗ್ನ ಚಡ್ಡಿ ಕಳಚಿದ ಖಾಕಿ. 24 ಗಂಟೆ 4 ಖದೀಮರಿಗೆ ಕೆಡ್ಡ. ಕಳ್ಳರು ಚಾಪೆ ಕೆಳಗೆ ನುಸುಳಿದ್ರೆ ಪೊಲೀಸರು ರಂಗೋಲಿ ಕೆಳಗೆ ತೂರ್ತಾರೆ ಅಂತಾರಲ್ಲ, ಇದಕ್ಕೆ ನೋಡಿ. ಮಂಗಳೂರಲ್ಲಿ ಚಡ್ಡಿ ಗ್ಯಾಂಗ್ ಕಳ್ಳತನ ಮಾಡಿ ಜಸ್ಟ್ ಒಂದೇ ಒಂದು ದಿನ ಆಗಿತ್ತಷ್ಟೇ. ಏನೇನ್ ಬಂಗಾರ ಇದೆ ಅಂತ ಸರಿಯಾಗಿ ನೋಡ್ಕೊಂಡಿದ್ರೋ ಇಲ್ವೋ ಗೊತ್ತಿಲ್ಲ. ಅಷ್ಟರಲ್ಲಾಗ್ಲೇ ಚಡ್ಡಿ ಗ್ಯಾಂಗ್ನ ಹೆಡಮುರಿ ಕಟ್ಟಿದೆ ಖಾಕಿ ಪಡೆ. ವೃದ್ಧ ದಂಪತಿಯ ಮನೆಯಲ್ಲಿ ಬಂಗಾರದ ಬೇಟೆ ಆಡಿದವರಿಗೆ ಗುಂಡಿನ ರುಚಿ ತೋರಿಸಿದ್ದಾರೆ ಪೊಲೀಸರು. ಅತಿ ಕಡಿಮೆ ಟೈಮಲ್ಲಿ ಒಂದು ಇಂಟೆಲಿಜೆನ್ಸ್ ತೋರಿಸಿ 4 ಜನ ಆರೋಪಿಗಳಿಗೆ ಇಮಿಡಿಯೇಟ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ಆ್ಯಂಡ್ ಏನದು ಸಿಟಿಯಲ್ಲಿ 3-4 ದಿವಸದಿಂದ ಒಂದು ಭಯದ ಸೃಷ್ಟಿ ಆಗಿತ್ತು, ಆ ಭಯದ ವಾತಾವರಣಕ್ಕೆ ದೂರ ಮಾಡಿದ್ದಾರೆ ಮತ್ತು ಪ್ರತಿಯೊಬ್ಬರು ಸಿಟಿಜನ್ಗೆ ರಿಯಶ್ಯೂರೆನ್ಸ್ ಕೊಟ್ಟಿದ್ದಾರೆ ದಟ್ ಟಿಲ್ ದ ಟೈಮ್ ಮಂಗಳೂರು ಸಿಟಿ ಪೊಲೀಸ್ ಇಸ್ ವರ್ಕಿಂಗ್, ನೋ ಒನ್ ಶುಡ್ ಬಿ ಅಫ್ರೇಡ್. ಮಂಗಳೂರಿನಲ್ಲಿ ಮುಂಗಾರು ಹೊಡೆತದ ಮಧ್ಯೆ ಚಡ್ಡಿ ಗ್ಯಾಂಗ್ ನಡುಕ ಶುರುವಾಗಿತ್ತು. ಒಂದೇ ವಾರದಲ್ಲಿ 2 ಕಡೆ ರಾಬರಿ ಆಗ್ತಾ ಇದ್ದಂತೆ ಖಾಕಿ ಪಡೆ ಅಖಾಡಕ್ಕಿಳಿತು. ಬಂಗಾರದ ಬೇಟೆಯಾಡಿದ್ದಂಥ ಮಧ್ಯಪ್ರದೇಶದ ಖದೀಮರು ಬೆಂಗಳೂರು ಕಡೆ ಮುಖ ಮಾಡಿದ್ರು. ಇವರ ಜಾಡನ್ನ ಹಿಡಿದಂಥ ಪೊಲೀಸರು ಸಕಲೇಶ್ಪುರದಲ್ಲೇ ಕೆಡ್ಡ ತೋಡಿದ್ರು. 4 ಬಂಧಿಸಿ ಕರೆ ತರ್ತಾ ಇದ್ದಂತೆ ಕಿರೆಕ್ ಶುರು ಮಾಡಿದ್ದಾರೆ. ಮುಲ್ಕಿ ಬಳಿ ಎಎಸ್ಐ ಮೇಲೇನೆ ದಾಳಿಗೂ ಯತ್ನವನ್ನು ಮಾಡಿದ್ದಾರೆ. ಕೂಡಲೇ ಅಲರ್ಟ್ ಆದಂಥ ಪೊಲೀಸರು ತಮ್ಮ ಪಿಸ್ತೂಲ್ ರುಚಿಯನ್ನ ತೋರಿಸಿದ್ರು. ಇವನ್ ಆರೋಪಿ ಇವನು ಎಎಸ್ಐ ವಿನಯ್ ಅವ್ರಿಗೆ ಸ್ವಲ್ಪ ಪುಷ್ ಮಾಡಿ ಮತ್ತು ಎಸ್ಕೇಪ್ ಆಗಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಭಾರತಿ PSI ಅವರು ಏರ್ ಫಾರ್ ಮಾಡಿ ಅವ್ರಿಗೆ ಎಚ್ಚರಿಕೆ ಕೊಡ್ತಾರೆ, ಆದರೆ ಇಬ್ಬರೂ ನಿಲ್ಲೋದಿಲ್ಲ. ದೆನ್ ಫಾರ್ ಪ್ರಿಕಾಷನರಿ ಮೆಜರ್ ಅವ್ರ ಕಾಲ ಮೇಲೆ ಒಂದು ಫೈರ್ ಮಾಡ್ತಾರೆ, ಸೊ ದಟ್ ದಿ ಕ್ಯಾನ್ ಬಿ ಸೆಕ್ಯೂರ್ಡ್. ಬಂಧಿತರಿಂದ 12 ಲಕ್ಷ ಮೌಲ್ಯದ ಚಿನ್ನಾಭರಣ ವಶಪಡಿಸಿಕೊಳ್ಳಲಾಗಿದ್ದು, ಇನ್ಸ್ಪೆಕ್ಟರ್ ಭಾರತಿ ಅಂಡ್ ಟೀಮ್ಗೆ 50,000 ಬಹುಮಾನ ಘೋಷಿಸಲಾಗಿದೆ. ಒಟ್ನಲ್ಲಿ ಕಂಡೋರ ಮನೆಗೆ ಕನ್ನ ಹಾಕ್ತಾ ಇದ್ದಂಥವರು ಜೈಲು ಸೇರಿದ್ದಾರೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.